ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಆರ್ಯನ್ ಎಂಬ ತಮಿಳು ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಕೋಟ್ಯಾಂತರ ಜನ ಲೈವ್ ನಲ್ಲಿ ನೋಡ್ತಿದ್ದ ಒಂದು ಟಿವಿ ಪ್ರೋಗ್ರಾಮ್ ಅನ್ನ ಆ ಪ್ರೋಗ್ರಾಮ್ಗೆ ಬಂದಿದ್ದ ಒಬ್ಬ ವ್ಯಕ್ತಿ ಹೈಜಾಕ್ ಮಾಡಿಬಿಡ್ತಾನೆ. ಆ ಪ್ರೋಗ್ರಾಮ್ಗೆ ಬಂದಿದ್ದ ಗೆಸ್ಟ್ ಗೆ ಶೂಟ್ ಮಾಡಿ ನಂತರ ತಾನು ಕೂಡ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ಎಲ್ಲರಿಗೂ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ಕೊಟ್ಟಿರ್ತಾನೆ. ಅದೇನಂದ್ರೆ, ತಾನು ಸತ್ತ ನಂತರವೂ ಕೂಡ ಸಿಟಿಯಲ್ಲಿ ಮುಂದಿನ 5 ದಿನಗಳಲ್ಲಿ 5 ಜನರನ್ನ ಕೊಲೆ ಮಾಡ್ತೀನಿ, ಅದು ಕೂಡ ಆ ವಿಕ್ಟಿಮ್ ನನ್ನ ಕೊಲೆ ಮಾಡೋದಕ್ಕೂ 1 ಗಂಟೆ ಮುಂಚೆ ಆ ವಿಕ್ಟಿಮ್ ನ ಹೆಸರನ್ನ ಅನೌನ್ಸ್ ಮಾಡ್ತೀನಿ, ಸಾಧ್ಯವಾದ್ರೆ ಅವರನ್ನ ಕಾಪಾಡಿ ಅಂತ ಚಾಲೆಂಜ್ ಮಾಡಿರ್ತಾನೆ. ಶಾಕಿಂಗ್ಲಿ ಸತ್ತು ಹೋದ ಆ ವ್ಯಕ್ತಿ ಹೇಳಿದ ಹಾಗೆ ಒಂದೊಂದೇ ಕೊಲೆಗಳು ನಡೆಯೋದಕ್ಕೂ ಕೂಡ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಒಬ್ಬ ಸತ್ತು ಹೋಗಿರುವ ವ್ಯಕ್ತಿ 5 ಜನರನ್ನ ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಷ್ಟಕ್ಕೂ ಆತ ಕೊಲೆ ಮಾಡ್ತೀನಿ ಅಂತ ಹೇಳಿದ ಆ ವಿಕ್ಟಿಮ್ಸ್ ಗಳಾದ್ರೂ ಯಾರು? ಹಾಗೂ ಚಿತ್ರದ ಹೀರೋ ಆಗಿರುವ ಎಸಿಪಿ ನಂಬಿ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಅಲಗರ್ ಎಂಬ ಒಬ್ಬ ವ್ಯಕ್ತಿ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮನೆಯಿಂದ ಹೊರಗಡೆ ಬರ್ತಾನೆ. ಮತ್ತೊಂದು ಕಡೆ ಬಿಗ್ ವಿಷನ್ ಟಿವಿ ಎಂಬ ಚಾನೆಲ್ ನಲ್ಲಿ ಆಂಕರ್ ಆಗಿ ಕೆಲಸ ಮಾಡ್ತಿರುವ ನಯನ ಇಂಟರ್ವ್ಯೂಗೆ ರೆಡಿ ಆಗ್ತಿರೋದನ್ನ ನೋಡ್ತೀವಿ. ಈ ದಿನ ನಯನ ಕೈಲಾಶ್ ಎಂಬ ಒಬ್ಬ ದೊಡ್ಡ ತಮಿಳು ಮೂವಿ ಸ್ಟಾರ್ ಅನ್ನ ಇಂಟರ್ವ್ಯೂ ಮಾಡ್ತಿರ್ತಾಳೆ. ನಯನ ನಡೆಸಿಕೊಡ್ತಿದ್ದ ಪ್ರೋಗ್ರಾಮ್ ಜನಗಳಿಗೆ ತುಂಬಾನೇ ಇಷ್ಟವಾಗ್ತಿದ್ದ ಕಾರಣ ಕೋಟ್ಯಾಂತರ ಜನಗಳು ಈ ಪ್ರೋಗ್ರಾಮ್ ಅನ್ನ ಲೈವ್ ನಲ್ಲಿ ನೋಡ್ತಿರ್ತಾರೆ. ಈ ಪ್ರೋಗ್ರಾಮ್ ಅನ್ನ ನೋಡೋದಕ್ಕೆ ಅಂತ ಸ್ಟುಡಿಯೋಗೆ ನಾವು ಚಿತ್ರದ ಮೊದಲ ನಲ್ಲಿ ನೋಡಿದ ಅಲಗರ್ ಕೂಡ ಬಂದಿರೋದನ್ನ ನೋಡ್ತೀವಿ. ನಯನ ಕೈಲಾಶ್ ನನ್ನ ಇಂಟರ್ವ್ಯೂ ಮಾಡ್ತಾ ಬೇಕಂತಲೇ ಒಂದಷ್ಟು ಟಫ್ ಆಗಿರುವ ಕ್ವಶನ್ ಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾಳೆ. ಸರ್, ನಿಮ್ಮ ಮೇಲೆ ಪ್ರೊಡ್ಯೂಸರ್ ಒಬ್ರು 420 ಕೇಸ್ ಅನ್ನ ಫೈಲ್ ಮಾಡಿದ್ದಾರಲ್ಲ, ಅದರ ಬಗ್ಗೆ ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಕೈಲಾಶ್ ಹೇಳ್ತಾನೆ, ಮೇಡಮ್, ನಾನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೀರೋ ಆಗಿ ಬೆಳೆದು ಇಷ್ಟೊಂದು ಫೇಮಸ್ ಆಗಿದ್ದೀನಿ. ಇಂಡಸ್ಟ್ರಿಯಲ್ಲಿ ನಾನು ಬೆಳಿಬಾರ್ದು, ನನಗೆ ಚಾನ್ಸ್ ಗಳು ಸಿಗಬಾರ್ದು ಅಂತ ತುಂಬಾನೇ ಜನಗಳು ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ನಾನೊಬ್ಬ ಒಳ್ಳೆ ಆಕ್ಟರ್ ಆಗಿರೋ ಕಾರಣ ನನಗೆ ಇಂಡಸ್ಟ್ರಿಯಲ್ಲಿ ಶತ್ರುಗಳು ಇರೋದು ಕಾಮನ್ ಅಲ್ವಾ ಅಂತ ಕೇಳ್ತಾನೆ. ಆಗ ಅಲ್ಲೇ ಕೂತಿದ್ದ ಅಲಗರ್ ನಗುತ್ತಾ, ನಿನ್ನನ್ನ ಹೀರೋ ಅಂತ ಇಷ್ಟಪಡ್ತಿರುವ ನಿನ್ನ ಫ್ಯಾನ್ಸ್ ಗಳೆಲ್ಲ ಮೂರ್ಖರು ಅಂತ ಹೇಳಿಬಿಡ್ತಾನೆ. ಅಲಗರ್ನ ಮಾತುಗಳನ್ನ ಕೇಳಿದ ಇತರೆ ಆಡಿಯನ್ಸ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಈಗ ಕೈಲಾಶ್ಗೆ ಎಲ್ಲರ ಮುಂದೆ ಅವಮಾನ ಆಗಿ, ಮೇಡಮ್, ಯಾರೀತ ಈ ರೀತಿ ಎಲ್ಲ ಮಾತನಾಡ್ತಿದ್ದಾನಲ್ಲ ಅಂತ ರೇಗ್ತಾನೆ. ಅಷ್ಟರಲ್ಲೇ ಸ್ಟೇಜ್ಗೆ ಬಂದ ಅಲಗರ್ ಶಾಕಿಂಗ್ಲಿ ತಾನು ತಂದಿದ್ದ ಗನ್ನಿಂದ ಅವನ ಕಾಲಿಗೆ ಶೂಟ್ ಮಾಡಿಬಿಡ್ತಾನೆ. ಈತ ಶೂಟ್ ಮಾಡಿದ್ದನ್ನ ನೋಡ್ತಿದ್ದ ಹಾಗೇನೆ ಹೆದರಿಕೊಂಡ ಆಡಿಯನ್ಸ್ ಗಳು ದಿಕ್ಕಾಪಾಲಾಗಿ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೂ ಈ ಪ್ರೋಗ್ರಾಮ್ ಅನ್ನ ಲೈವ್ ನಲ್ಲಿ ನೋಡ್ತಿದ್ದ ಜನಗಳು ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಈಗ ಅಲಗರ್ ಆಡಿಯನ್ಸ್ ಕಡೆ ಗನ್ ಪಾಯಿಂಟ್ ಮಾಡಿ, ಯಾರು ಕೂಡ ಹೊರಗಡೆ ಹೋಗೋ ಹಾಗಿಲ್ಲ, ಯಾರು ಕೂಡ ಒಳಗಡೆ ಬರೋ ಹಾಗಿಲ್ಲ, ಎಲ್ಲರೂ ನಿಮ್ಮ ನಿಮ್ಮ ಸೀಟ್ ಗಳಿಗೆ ವಾಪಸ್ ಬಂದು ಕುಳಿತುಕೊಳ್ಳಿ ಅಂತ ವಾರ್ನ್ ಮಾಡ್ತಾನೆ. ಈಗ ನಯನ ಕೂಡ ಹೆದರಿಕೊಂಡು, ಅಷ್ಟಕ್ಕೂ ಯಾರ್ ನೀನು, ಯಾಕೆ ಈ ರೀತಿ ಶೂಟ್ ಮಾಡಿದೆ? ಕೈಲಾಶ್ ನ ಕಾಲಿನಿಂದ ತುಂಬಾನೇ ಬ್ಲಡ್ ಲಾಸ್ ಆಗ್ತಿದೆ, ನಾವು ಆದಷ್ಟು ಬೇಗ ಡಾಕ್ಟರ್ಗೆ ಕಾಲ್ ಮಾಡಬೇಕು. ಅದಕ್ಕೆ ಅಲಗರ್ ನಗುತ್ತಾ ತನ್ನ ಬಳಿ ಇದ್ದ ಕರ್ಚಿಪ್ಪನ್ನ ಕೈಲಾಶ್ಗೆ ಕೊಟ್ಟು ಅದನ್ನ ತನ್ನ ಕಾಲಿಗೆ ಕಟ್ಟಿಕೊಳ್ಳೋದಕ್ಕೆ ಹೇಳ್ತಾನೆ. ಈಗ ಹೊರಗಡೆ ಈ ಪ್ರೋಗ್ರಾಮ್ ಅನ್ನ ಲೈವ್ ನಲ್ಲಿ ನೋಡ್ತಿದ್ದ ಸಾವಿರಾರು ಜನಗಳು ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಆ ಟಿವಿ ಚಾನೆಲ್ ನ ಆಫೀಸ್ ಬಳಿ ಬರ್ತಾರೆ. ಆದ್ರೆ ಬಾಗಿಲುಗಳನ್ನ ಮುರಿದು ಸ್ಟುಡಿಯೋದ ಒಳಗಡೆ ಹೋದ್ರೆ ಅಲಗರ್ ಯಾರಿಗಾದ್ರೂ ಶೂಟ್ ಮಾಡಿ ಸಾಯಿಸಿ ಬಿಡ್ಬೋದು ಅಂತ ಹೊರಗಡೆ ವೇಟ್ ಮಾಡ್ತಾ ನಿಂತಿರ್ತಾರೆ. ಈ ಕಡೆ ನಯನ, ನಮ್ಮನ್ನೆಲ್ಲ ಯಾಕೆ ಹೈಜಾಕ್ ಮಾಡಿದ್ಯಾ, ನಿನಗೆ ಏನ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅಲಗರ್ ನಗುತ್ತಾ, ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಈ ಸ್ಟುಡಿಯೋದಲ್ಲಿ ಅಲಗರ್ ಎಂಬ ಒಬ್ಬ ವ್ಯಕ್ತಿ ಸಾಯ್ತಾನೆ, ಅವನ ಸಾವನ್ನ ಯಾರಿಂದಲೋ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಈಗ ನಯನ ಅಷ್ಟಕ್ಕೂ ನೀವ್ಯಾರು ಅಂತ ವಿಚಾರಿಸಿದಾಗ ಈತ ತಾನು ಬರೆದಿರುವ 4-5 ಬುಕ್ಸ್ ಗಳ ಹೆಸರನ್ನ ಹೇಳ್ತಾನೆ. ಅಂದ್ರೆ ಈ ಅಲಗರ್ ಒಬ್ಬ ಬುಕ್ ರೈಟರ್ ಅಂತ ನಮಗೆ ಅರ್ಥವಾಗುತ್ತೆ. ಕಳೆದ 15 ವರ್ಷಗಳಿಂದ ನಾನು ತುಂಬಾನೇ ಕಷ್ಟಪಟ್ಟು 4-5 ಪುಸ್ತಕಗಳನ್ನ ಬರೆದಿದ್ದೀನಿ. ಆ ಪುಸ್ತಕಗಳನ್ನ ಬರೆಯೋದ್ರ ಹಿಂದೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ, ಎಷ್ಟೊಂದು ಟೈಮ್ ಅನ್ನ ಇನ್ವೆಸ್ಟ್ ಮಾಡಿದ್ದೆ ಅಂತ ಯಾರಿಗೋ ಗೊತ್ತಿಲ್ಲ. ಆದ್ರೆ ನಾನು ಬರೆದಿರುವ ಆ ಪುಸ್ತಕಗಳು ಓದೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಪಬ್ಲಿಷರ್ ಗಳು ಕೇವಲ 2 ನಿಮಿಷದಲ್ಲಿ ರಿಜೆಕ್ಟ್ ಮಾಡಿಬಿಟ್ರು. ಆದ್ರೆ ನಾನೀಗ ನಿಮ್ಮನ್ನೆಲ್ಲ ಬಳಸಿಕೊಂಡು ಬರೆಯೋದಕ್ಕೆ ಹೊರಟಿರುವ ಈ ಪುಸ್ತಕವನ್ನ ಯಾರು ಕೂಡ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೊಂದು ಪರ್ಫೆಕ್ಟ್ ಸೀರಿಯಲ್ ಕಿಲ್ಲರ್ ನ ಕತೆ. ಮುಂದಿನ 5 ದಿನಗಳಲ್ಲಿ 5 ಜನರನ್ನ ಬೇರೆ ಬೇರೆ ಜಾಗಗಳಲ್ಲಿ ಕೊಲೆ ಮಾಡ್ತೀನಿ. ನಾನು ಕೊಲೆ ಮಾಡೋದಕ್ಕೂ 1 ಗಂಟೆ ಮುಂಚೆ ಆ ವಿಕ್ಟಿಮ್ ನ ಹೆಸರನ್ನ ರಿವೀಲ್ ಮಾಡ್ತೀನಿ, ಸಾಧ್ಯವಾದ್ರೆ ನೀವು ಹಾಗೂ ಪೊಲೀಸರು ಈ ಕೊಲೆಗಳನ್ನ ಸ್ಟಾಪ್ ಮಾಡಿ ಅಂತ ನಗ್ತಾನೆ.
ಈ ಕಡೆ ಪೊಲೀಸರು ಸ್ಟುಡಿಯೋದ ಒಳಗಡೆ ಬಂದು ಬಾಗಿಲ ಬಳಿ ಇವರಿಬ್ಬರು ಮಾತನಾಡ್ತಿರೋದನ್ನ ಕೇಳಿಸಿಕೊಳ್ತಿರ್ತಾರೆ. ಈಗ ನಯನಾಗೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸ್ಟುಡಿಯೋದಲ್ಲಿ ಅಲಗರ್ ಎಂಬ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ಹೇಳಿದ್ದ ಅಲ್ವಾ. ಸಾಯ್ತಾನೆ ಅಂತ ಹೇಳ್ತಿರುವ ಅಲಗರ್ ಎಂಬ ವ್ಯಕ್ತಿ ಖುದ್ದು ಅವನೇ ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದೇ ಸಾರಿ ಶಾಕ್ ಆಗಿ ಬಿಡ್ತಾಳೆ. ಈಗ ನಯನ, ನೀವೇ ಸತ್ತ ನಂತರ ಮುಂದೆ 5 ಜನರನ್ನ ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಅಲಗರ್ ನಗುತ್ತಾ, ಎಲ್ಲವನ್ನ ನಾನೇ ರಿವೀಲ್ ಮಾಡಿದ್ರೆ ಈ ಚಿತ್ರದ ಹೀರೋ ಏನ್ ಮಾಡ್ತಾನೆ? ನಾನು ಸತ್ತ ನಂತರ ಕೂಡ 5 ಜನರನ್ನ ಹೇಗೆ ಕೊಲೆ ಮಾಡ್ತೀನಿ ಅಂತ ನಿಮಗೇನೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಶಾಕಿಂಗ್ಲಿ ತನ್ನ ಬಳಿ ಇದ್ದ ಗನ್ ನಿಂದ ತನ್ನ ತಲೆಗೆ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ. ಗನ್ ಫೈರ್ ಆದ ಶಬ್ದವನ್ನ ಕೇಳ್ತಿದ್ದ ಹಾಗೆ ಪೊಲೀಸರು ಬಾಗಿಲನ್ನ ಮುರಿದು ಒಳಗಡೆ ಬರ್ತಾರೆ. ಆದ್ರೆ ಅಷ್ಟರಲ್ಲೇ ಅಲಗರ್ ಆನ್ ದ ಸ್ಪಾಟ್ ಸತ್ತೋಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ತಾರೆ. ಅಲಗರ್ ಸತ್ತ ನಂತರ ಕೂಡ ಕೊಲೆಗಳನ್ನ ಮಾಡ್ತೀನಿ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ದನ್ನ ನೋಡಿದ್ರೆ ಆತ ಖಂಡಿತ ಏನೋ ಪ್ಲಾನ್ ಮಾಡಿದ್ದಾನೆ. ತಕ್ಷಣ ಈ ಕೇಸನ್ನ ಚಿತ್ರದ ಹೀರೋ ಆಗಿರುವ ಎಸಿಪಿ ನಂಬಿಗೆ ಅಸೈನ್ ಮಾಡಿ ಸಿಟಿಯಲ್ಲಿ ಯಾವುದೇ ರೀತಿಯ ಕೊಲೆಗಳು ಆಗದ ಹಾಗೆ ನೋಡಿಕೊಳ್ಳೋದಕ್ಕೆ ಹೇಳ್ತಾರೆ. ಮತ್ತೊಂದು ಕಡೆ ಎಸಿಪಿ ನಂಬಿಯ ಹೆಂಡತಿ, ಈತ ಯಾವಾಗ್ಲೂ ಡ್ಯೂಟಿ ಅಂತ ತನಗೆ ಸರಿಯಾದ ಪರ್ಸನಲ್ ಟೈಮ್ ಅನ್ನ ಕೊಡ್ತಿಲ್ಲ. ಯಾವಾಗ ನೋಡಿದ್ರು ಕೇಸು ಇನ್ವೆಸ್ಟಿಗೇಷನ್ ಅಂತ ತಿಂಗಳಾನುಗಟ್ಟಲೆ ಮನೆ ಬಿಟ್ಟು ಹೋಗಿ ವಾಪಸ್ ಬರೋದೇ ಇಲ್ಲ. ನಂಬಿ ಜೊತೆ ಇನ್ ಮುಂದೆ ಜೀವನ ಮಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ, ನನಗೆ ಡಿವೋರ್ಸ್ ಬೇಕು ಅಂತ ಅಪ್ಲೈ ಮಾಡಿರ್ತಾಳೆ. ಸ್ನೇಹಿತರೆ, ನಂಬಿಯ ಹೆಂಡತಿಯಾಗಿರುವ ಅನಿತಾ ಫೋರೆನ್ಸಿಕ್ ಡಾಕ್ಟರ್ ಆಗಿದ್ದು ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇಬ್ಬರಿಗೂ ಪರಿಚಯ ಆಗಿ ನಂತರ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಆದ್ರೆ ಮದುವೆ ಆದ ನಂತರ ಇಬ್ಬರು ಒಬ್ಬರಿಗೊಬ್ಬರು ಪರ್ಸನಲ್ ಟೈಮ್ ಅನ್ನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಜಗಳ ಶುರುವಾಗಿರುತ್ತೆ. ಹೀಗೆ ದಿನಗಳು ಕಳೀತಾ ಇಬ್ಬರ ಮಧ್ಯ ಮತ್ತಷ್ಟು ಜಗಳ ಜಾಸ್ತಿಯಾಗಿ ಕೊನೆಗೆ ಅನಿತಾ ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾಳೆ. ನಂಬಿ ತನ್ನ ಪೊಲೀಸ್ ಕೆಲಸದ ಬಗ್ಗೆ ತನ್ನ ಹೆಂಡತಿಗೆ ಅರ್ಥ ಮಾಡಿಸೋದಕ್ಕೆ ಹಲವು ಬಾರಿ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಇಬ್ಬರ ಮಧ್ಯ ಜಗಳ ಮತ್ತಷ್ಟು ಜಾಸ್ತಿ ಆಗಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಅಲಗರ್ನ ಕೇಸನ್ನ ಟೇಕಪ್ ಮಾಡಿದ ನಂಬಿ ಅವನ ಮನೆಗೆ ಇನ್ವೆಸ್ಟಿಗೇಷನ್ಗೆ ಅಂತ ಬರ್ತಾನೆ. ಮನೆಯನ್ನೆಲ್ಲ ಸರ್ಚ್ ಮಾಡಿದ ನಂತರ ಸುತ್ತಮುತ್ತ ವಾಸ ಮಾಡ್ತಿದ್ದ ಜನಗಳನ್ನ ವಿಚಾರಿಸಿದಾಗ ಒಂದಷ್ಟು ವಿಷಯಗಳು ಗೊತ್ತಾಗುತ್ತವೆ. ಅಲಗರ್ನ ಹೆಂಡತಿ ಹಲವು ವರ್ಷಗಳ ಹಿಂದೆನೆ ಅನಾರೋಗ್ಯದಿಂದ ಸತ್ತು ಹೋಗಿದ್ದು ಅವನಿಗಿರುವ ಒಬ್ಬನೇ ಮಗ ಸೂರ್ಯ ಅವನ ಅಜ್ಜಿಯ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ ಅಂತ. ಆಗ ಅಲ್ಲೇ ಇದ್ದ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಲಗರ್ನ ಮನೆಯ ಒಳಗಡೆ ಇದ್ದ ಅರ್ಧಂಬರ್ಧ ಸುಟ್ಟಿದ್ದ ಒಂದು ಡೈರಿಯನ್ನ ತೋರಿಸ್ತಾನೆ. ನಂಬಿ ಆ ಡೈರಿಯನ್ನ ಚೆಕ್ ಮಾಡ್ತಾನೆ. ಆದ್ರೆ ಅದರ ಒಳಗಡೆ ಏನು ಕೂಡ ಬರ್ದಿರೋದಿಲ್ಲ. ನಂತರ ಆಂಕರ್ ನಯನಾಳನ್ನ ಮೀಟ್ ಮಾಡಿ ಆ ದಿನ ಸ್ಟುಡಿಯೋದಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು ಅಂತ ಎಲ್ಲವನ್ನ ವಿಚಾರಿಸ್ತಾನೆ. ಈಗ ನಂಬಿಗೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಲಗರ್ ಯಾರನ್ನ ಕೊಲೆ ಮಾಡ್ತಾನೆ ಅಂತ ತುಂಬಾನೇ ತಲೆ ಕೆಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಸಂಜೆ 7 ಗಂಟೆಗೆ ಅಲಗರ್ ರೆಕಾರ್ಡ್ ಮಾಡಿದ್ದ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ರೋಡ್ ಸೈಡ್ ನ ಬೋರ್ಡ್ ಗಳಲ್ಲಿ ಪ್ಲೇ ಆಗೋದಕ್ಕೆ ಶುರುವಾಗುತ್ತೆ. ಈಗ ಆಲ್ರೆಡಿ ಜನಗಳಿಗೆ ಅಲಗರ್ ಯಾರು ಅಂತ ಗೊತ್ತಾಗಿದ್ದ ಕಾರಣ ಆತ ಸತ್ತ ನಂತರ ಕೂಡ ಅವನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೇ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ತಲೆ ಕೆಡುತ್ತೆ. ಆ ವಿಡಿಯೋದಲ್ಲಿ ಅಲಗರ್ ನಗುತ್ತಾ, ನಾನು ಸತ್ತ ನಂತರ ಕೊಲೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಆರಾಮಾಗಿದ್ದೀರಾ, ನಿಮಗೆ 1 ಗಂಟೆ ಸಮಯ ಕೊಡ್ತೀನಿ, ಅಷ್ಟರಲ್ಲಿ ಅಶೋಕ್ ನನ್ನ ಕಾಪಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಎಂಡ್ ಮಾಡಿರ್ತಾನೆ. ಈಗ ಸಿಟಿಯಲ್ಲಿ ಲಕ್ಷಾಂತರ ಜನ ಅಶೋಕ್ ಎಂಬ ಹೆಸರಿನವರು ವಾಸ ಮಾಡ್ತಿದ್ದಾರೆ. ಅಲಗರ್ ಎಕ್ಸಾಕ್ಟ್ ಆಗಿ ಯಾವ ಅಶೋಕ್ ನನ್ನ ಕೊಲೆ ಮಾಡ್ತಾನೆ ಅಂತ ಎಲ್ಲರಿಗೂ ತುಂಬಾನೇ ತಲೆ ಕೆಡುತ್ತೆ. ಈಗ ಪೊಲೀಸರು ಒಂದು ಐಡಿಯಾ ಮಾಡಿ ಅಶೋಕ್ ಎಂಬ ಹೆಸರಿನ ಎಲ್ಲರೂ ಹುಷಾರಾಗಿರಿ, ಕಿಲ್ಲರ್ ಕೊಲೆ ಮಾಡ್ತೀನಿ ಅಂತ ಹೇಳ್ತಿರುವ ಅಶೋಕ್ ಎಕ್ಸಾಕ್ಟ್ಲಿ ಯಾರು ಅಂತ ಗೊತ್ತಾಗ್ತಿಲ್ಲ. ತಕ್ಷಣ ಅಶೋಕ್ ಎಂಬ ಎಲ್ಲರೂ ನಿಮಗೆ ಗೊತ್ತಿರುವ ಯಾರ ಬಳಿನಾದ್ರೂ ಹೋಗಿ ಸೇಫ್ ಆಗಿರಿ ಅಂತ ಅನೌನ್ಸ್ ಮಾಡ್ತಾರೆ. 1 ಗಂಟೆ ನಂತರ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಕುಂಟುತ್ತಾ ಒಂದು ಫೋನ್ ಬೂತ್ ಬಳಿ ಬರ್ತಾನೆ. ಆ ವ್ಯಕ್ತಿ ಫೋನ್ ಬೂತ್ ನ ಒಳಗಡೆ ಹೋಗಿ ತನ್ನ ಮಗ ಹಾಗೂ ಸೊಸೆ ಜೊತೆ ಮಾತನಾಡಬೇಕು ಅಂತ ಪದೇ ಅವರ ಮನೆಗೆ ಕಾಲ್ ಮಾಡ್ತಾನೆ. ಬೇಕಂತಲೇ ಅವನ ಮಗ ಹಾಗೂ ಸೊಸೆ ಫೋನ್ ಅನ್ನ ಪಿಕ್ ಮಾಡೋದಿಲ್ಲ. ಆದ್ರೆ ಅಲ್ಲೇ ಇದ್ದ ಆ ವ್ಯಕ್ತಿಯ ಮೊಮ್ಮಗಳು ಫೋನ್ ಅನ್ನ ಪಿಕ್ ಮಾಡ್ತಾಳೆ. ತನ್ನ ಮೊಮ್ಮಗಳು ಫೋನ್ ಅನ್ನ ಪಿಕ್ ಮಾಡಿದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಆ ವ್ಯಕ್ತಿ ಖುಷಿಯಿಂದ ಹಲೋ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಶಾಕಿಂಗ್ಲಿ ಆ ಫೋನ್ ಬೂತ್ ಬ್ಲಾಸ್ಟ್ ಆಗಿ ಆತ ಆನ್ ದ ಸ್ಪಾಟ್ ಸತ್ತು ಸ್ನೇಹಿತರೆ, ಈಗ ಗೊತ್ತಾಗುವ ವಿಷಯವೇನೆಂದ್ರೆ ಅಲಗರ್ ಕೊಲೆ ಮಾಡ್ತೀನಿ ಅಂತ ಹೇಳಿದ ಅಶೋಕ್ ಬೇರೆ ಯಾರು ಅಲ್ಲ, ಬ್ಲಾಸ್ಟ್ ನಲ್ಲಿ ಸತ್ತ ವಯಸ್ಸಾದ ವ್ಯಕ್ತಿನೇ. ಈಗ ಅಲಗರ್ ಹೇಳಿದ ಹಾಗೆ ತನ್ನ ಮೊದಲ ವಿಕ್ಟಿಮ್ ನನ್ನ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ತಕ್ಷಣ ಸ್ಪಾಟ್ಗೆ ಬರ್ತಾರೆ. ಎಕ್ಸ್ಪರ್ಟ್ ಗಳು ಚೆಕ್ ಮಾಡಿದಾಗ ಅಶೋಕ್ ಫೋನ್ ಬೂತ್ ನ ಒಳಗಡೆ ಬಂದು ಹಲೋ ಅಂತ ಹೇಳ್ತಿದ್ದ ಹಾಗೆ ಅಲ್ಲಿ ಸೆಟ್ ಮಾಡಿದ್ದ ಬಾಂಬ್ ಬ್ಲಾಸ್ಟ್ ಆಗುವ ಹಾಗೆ ಅಲಗರ್ ಸೆಟ್ ಮಾಡಿರ್ತಾನೆ. ಈಗ ಪೊಲೀಸರು ಅಷ್ಟಕ್ಕೂ ಕೊಲೆಯಾದ ಅಶೋಕ್ ಯಾರು, ಇಷ್ಟೊತ್ತಲ್ಲಿ ಫೋನ್ ಬೂತ್ ಗೆ ಬಂದು ಯಾರಿಗೆ ಕಾಲ್ ಮಾಡ್ತಿದ್ದ ಅಂತ
ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸರು ಅಲಗರ್ನ ಮಗನಾಗಿರುವ ಸೂರ್ಯನನ್ನ ಪತ್ತೆ ಮಾಡ್ತಾರೆ. ಮತ್ತೊಂದು ಕಡೆ ನಂಬಿ ಕೊಲೆಯಾಗಿರುವ ಅಶೋಕ್ನ ಮನೆಗೆ ಹೋಗಿ ಏನಾದ್ರೂ ಕ್ಲೂಗಳು ಸಿಗುತ್ತಾ ಅಂತ ಚೆಕ್ ಮಾಡ್ತಿರ್ತಾನೆ. ಆಗ ಸುತ್ತಮುತ್ತ ವಿಚಾರಿಸಿದಾಗ ಗೊತ್ತಾಗೋದೇನೆಂದ್ರೆ 1995ರಲ್ಲಿ ಅಶೋಕ್ ಆರ್ಮಿಯಿಂದ ರಿಟೈರ್ಡ್ ಆಗಿರ್ತಾರೆ. ಅಶೋಕ್ಗೆ ವಯಸ್ಸಾದ ನಂತರ ಅವರ ಮಗ ಹಾಗೂ ಸೊಸೆ ಅವರನ್ನ ನೋಡಿಕೊಳ್ಳದೆ ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ಅಶೋಕ್ಗೆ ಜೀವನ ಮಾಡೋದಕ್ಕೆ ಬೇರೆ ದಾರಿಯಿಲ್ಲದೆ ಸಣ್ಣ ಪುಟ್ಟ ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳನ್ನ ಮಾಡ್ತಿರ್ತಾರೆ. ನಂತರ ನಂಬೆ ಕಮಿಷನರ್ ನನ್ನ ಮೀಟ್ ಮಾಡಿ ಅಲಗರ್ ಸತ್ತಿದ್ರು ಕೂಡ ಅವನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಎಲ್ಲ ಜಾಗಗಳಲ್ಲಿ ಹೇಗೆ ಪ್ಲೇ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸ್ನೇಹಿತರೆ, ಈಗಲೇ ನಮಗೆ ಗೊತ್ತಾಗುತ್ತೆ ಸತ್ತಿರುವ ಅಲಗರ್ ಒಬ್ಬ ಬುಕ್ ರೈಟರ್ ಆಗಿರೋದ್ರ ಜೊತೆಗೆ ಒಬ್ಬ ಡ್ರಾಪ್ ಔಟ್ ಎಂಜಿನಿಯರ್ ಕೂಡ ಆಗಿದ್ದ ಅಂತ. ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿದ್ದ ಅಲಗರ್ ಬೇರೆ ಬೇರೆ IP ಅಡ್ರೆಸ್ ಗಳನ್ನ ಹ್ಯಾಕ್ ಮಾಡಿ ತನ್ನ ವಿಡಿಯೋ ಆಟೋಮ್ಯಾಟಿಕ್ ಆಗಿ ಪ್ಲೇ ಆಗುವ ಹಾಗೆ ಸೆಟ್ ಮಾಡಿರ್ತಾನೆ. ನಂತರ ಅರೆಸ್ಟ್ ಮಾಡಿರುವ ಅಲಗರ್ನ ಮಗ ಸೂರ್ಯನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಆತ ಹೇಳೋದೇನೆಂದ್ರೆ, ಸರ್, ಹಲವು ವರ್ಷಗಳಿಂದ ನನ್ನ ತಂದೆ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರು. ಯಾವಾಗ್ಲೂ ತಾನು ಬರ್ದಿರುವ ಬುಕ್ಸ್ ಗಳನ್ನ ಯಾರು ರೆಕಗ್ನೈಸ್ ಮಾಡ್ತಿಲ್ಲ ಅಂತ ಒಂದು ರೀತಿ ಡಿಪ್ರೆಷನ್ ಅಲ್ಲೇ ಇರ್ತಿದ್ರು. ನನಗೆ ದಿನೇ ದಿನೇ ಅವರ ಜೊತೆ ಇರೋದಕ್ಕೆ ಇಷ್ಟವಾಗದೆ ನನ್ನ ಅಜ್ಜಿಯ ಮನೆಗೆ ಹೊರಟು ಹೋಗಿದ್ದೆ. ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಕೆಲವು ದಿನಗಳ ಹಿಂದೆ ನನಗೆ ಕಾಲ್ ಮಾಡಿ ನನ್ನ ಆರ್ಯನ್ ಎಂಬ ಒಂದು ಬುಕ್ ತುಂಬಾನೇ ಫೇಮಸ್ ಆಗುತ್ತೆ ಅಂತ ಹೇಳ್ತಿದ್ರು. ಆದ್ರೆ ಅವರು ಇದುವರೆಗೂ ಆರ್ಯನ್ ಎಂಬ ಯಾವ ಬುಕ್ ಅನ್ನ ಕೂಡ ಪಬ್ಲಿಷ್ ಮಾಡಿರ್ಲಿಲ್ಲ ಅಂತ ಹೇಳ್ತಾನೆ. ತಕ್ಷಣ ಪೊಲೀಸರು ಸಿಟಿಯಲ್ಲಿರುವ ಎಲ್ಲ ಪಬ್ಲಿಷರ್ ಗಳ ಬಳಿ ಹೋಗಿ ಅಲಗರ್ ಆರ್ಯನ್ ಎಂಬ ಯಾವುದಾದ್ರೂ ಪುಸ್ತಕವನ್ನ ಪಬ್ಲಿಷ್ ಮಾಡೋದಕ್ಕೆ ಕೊಟ್ಟಿದ್ದಾನ ಅಂತ ವಿಚಾರಿಸ್ತಾರೆ. ಆದ್ರೆ ಯಾರಿಗೂ ಆ ಪುಸ್ತಕದ ಬಗ್ಗೆ ಏನೋ ಗೊತ್ತೇ ಇರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಮತ್ತೆ ಸರಿಯಾಗಿ 7 ಗಂಟೆಗೆ ಅಲಗರ್ನ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟಿವಿ ಚಾನೆಲ್ ಗಳಲ್ಲಿ ಪ್ಲೇ ಆಗೋದಕ್ಕೆ ಶುರುವಾಗುತ್ತೆ. ಆ ವಿಡಿಯೋದಲ್ಲಿ ಅಲಗರ್ ನಗುತ್ತಾ, ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ರಸಿಯಾ ಎಂಬ ಒಬ್ಬಳು ಹುಡುಗಿಯನ್ನ ಕೊಲೆ ಮಾಡ್ತೀನಿ, ಸಾಧ್ಯವಾದ್ರೆ ಆ ಹುಡುಗಿಯನ್ನ ಕಾಪಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಎಂಡ್ ಮಾಡಿರ್ತಾನೆ. ಈಗ ಅಲಗರ್ನ ವಿಕ್ಟಿಮ್ ಆಗಿರುವ ಆ ರಸಿಯಾ ಎಂಬ ಹುಡುಗಿ ಒಂದು ಫಂಕ್ಷನ್ ಅಲ್ಲಿ ಭರತನಾಟ್ಯ ಮಾಡೋದಕ್ಕೆ ಅಂತ ರೆಡಿ ಆಗ್ತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಫಂಕ್ಷನ್ ಸ್ಟಾರ್ಟ್ ಆಗಿ ರಸಿಯಾ ಸ್ಟೇಜ್ ಮೇಲೆ ಭರತನಾಟ್ಯಂ ಸ್ಟಾರ್ಟ್ ಮಾಡ್ತಾಳೆ. ತಕ್ಷಣ ಪೊಲೀಸರು ಹೇಗಾದ್ರೂ ಮಾಡಿ ಇನ್ನೊಂದು ಗಂಟೆ ಒಳಗಡೆ ರಸಿಯಾ ಎಂಬ ಎಲ್ಲ ಹುಡುಗಿಯರನ್ನ ಸೇಫ್ ಮಾಡಬೇಕು ಅಂತ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಸ್ಟೇಜ್ ಮೇಲೆ ಭರತನಾಟ್ಯಂ ಪರ್ಫಾರ್ಮ್ ಮಾಡ್ತಿದ್ದ ರಸಿಯಾ ಶಾಕಿಂಗ್ಲಿ ಮೂಗಿನಲ್ಲಿ ರಕ್ತ ಬಂದು ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಸಿಯಾಳ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ಹೇಳೋದೇನೆಂದ್ರೆ, ಸರ್, ರಸಿಯಾ ಪರ್ಫಾರ್ಮೆನ್ಸ್ ಗೆ ಅಂತ ರೆಡಿ ಆಗ್ತಿರುವಾಗ ಆಕೆ ಹಚ್ಚಿಕೊಂಡಿದ್ದ ಲಿಪ್ಸ್ಟಿಕ್ ನಲ್ಲಿ ಯಾರೋ ಸೈನೈಡ್ ಅನ್ನ ಮಿಕ್ಸ್ ಮಾಡಿದ್ದಾರೆ. ಈಗ ಶಾಕ್ ಆದ ಪೊಲೀಸರು ಆ ರಸಿಯಾಳ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಒಂದಷ್ಟು ವಿಷಯಗಳು ರಿವೀಲ್ ಆಗುತ್ತವೆ. ಸ್ನೇಹಿತರೆ, ರಸಿಯಾ ಮೂಲತಃ ಒಬ್ಬಳು ಮುಸ್ಲಿಂ ಆಗಿದ್ದು ಆಕೆ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡ್ತಿರೋದು ಅವಳ ಮನೆಯವರಿಗೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ನಂತರ ಬೇರೆ ಜನಗಳು ಕೂಡ ಒಬ್ಬಳು ಮುಸ್ಲಿಂ ಮಹಿಳೆ ನಮ್ಮ ಮಕ್ಕಳಿಗೆ ಭರತನಾಟ್ಯಂ ಹೇಳಿಕೊಡೋದು ಬೇಡ ಅಂತ ಆಕೆಗೆ ತುಂಬಾನೇ ಅವಮಾನ ಮಾಡಿರ್ತಾರೆ. ಆದ್ರೆ ಇಷ್ಟೆಲ್ಲ ಕಷ್ಟ ಅವಮಾನಗಳು ಬಂದ್ರೂ ಕೂಡ ರಸಿಯಾ ಮಾತ್ರ ಭರತನಾಟ್ಯಂ ಅನ್ನ ಬಿಡದೆ ಮಕ್ಕಳಿಗೆ ಉಚಿತವಾಗಿ ಹೇಳಿಕೊಡ್ತಿರ್ತಾಳೆ. ಹೀಗೆ ಯಾವುದೇ ತಪ್ಪನ್ನ ಮಾಡದ ಹಾಗೂ ಯಾವುದೇ ಕನೆಕ್ಷನ್ ಇಲ್ಲದ ವಿಕ್ಟಿಮ್ ಗಳನ್ನ ಅಲಗರ್ ಯಾಕೆ ಕೊಲೆ ಮಾಡ್ತಿದ್ದಾನೆ ಅಂತ ಎಲ್ಲರಿಗೂ ತಲೆ ಕೆಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ಮತ್ತೆ ಅಲಗರ್ನ ವಿಡಿಯೋ ಪ್ಲೇ ಆಗಿ ಅದರ ಒಳಗಡೆ ಈ ದಿನ ರಾತ್ರಿ ಯುವರಾಜ್ ಎಂಬ ವ್ಯಕ್ತಿಯನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಈಗ ಅಲಗರ್ನ ಮುಂದಿನ ಟಾರ್ಗೆಟ್ ಯುವರಾಜ್ ಅಂತ ಗೊತ್ತಾಗ್ತಿದ್ದ ಹಾಗೆ ಸಿಟಿಯಲ್ಲಿ ವಾಸ ಮಾಡ್ತಿದ್ದ ಎಲ್ಲ ಯುವರಾಜ್ ಹೆಸರಿನ ವ್ಯಕ್ತಿಗಳು ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ತಮಗೆ ಯುವರಾಜ್ ಹೆಸರಿನ ಯಾವ್ಯಾವ ವ್ಯಕ್ತಿಗಳು ಸಿಗ್ತಾರೋ ಅವರನ್ನೆಲ್ಲ ಒಂದು ಕಡೆ ಕೂಡಿ ಹಾಕಿ ಸೇಫ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆಶ್ಚರ್ಯವೆಂಬಂತೆ ಆ ದಿನ ರಾತ್ರಿ 10 ಗಂಟೆ ಆದ್ರೂ ಕೂಡ ಯುವರಾಜ್ ಹೆಸರಿನ ಯಾರು ಸತ್ತಿದ್ದಾರೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರೋದಿಲ್ಲ. ಹಾಗಾದ್ರೆ ನಾವು ಅಲಗರ್ನ ಪ್ಲಾನ್ ಅನ್ನ ಫೇಲ್ ಮಾಡಿದ್ವಿ ಅಂತ ಎಲ್ಲ ಪೊಲೀಸರಿಗೂ ಖುಷಿಯಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಸೀ ಡೈವಿಂಗ್ ಮಾಡ್ತಿದ್ದ ಯುವರಾಜ್ ಎಂಬ ಒಬ್ಬ ವ್ಯಕ್ತಿ ಕೊಲೆಯಾಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಬಾಡಿಯನ್ನ ರಿಕವರ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಗೊತ್ತಾಗೋದೇನೆಂದ್ರೆ, ಯುವರಾಜ್ ಸಮುದ್ರದಲ್ಲಿ ಡೈವ್ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಹೋಗಿದ್ದ ಅವನ ಆಕ್ಸಿಜನ್ ಟ್ಯಾಂಕ್ ನ ಒಳಗಡೆ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿದ್ರು ಅಂತ. ಈಗ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಲಗರ್ ಮಾಡ್ತಿರುವ ಕೊಲೆಗಳನ್ನ ಸ್ಟಾಪ್ ಮಾಡೋದಕ್ಕೇನೆ ಸಾಧ್ಯವಾಗ್ತಿಲ್ವಲ್ಲ ಅಂತ ನಂಬಿಕೆ ತುಂಬಾನೇ ತಲೆ ಕೆಡುತ್ತೆ. ಈಗ ಈ ಕೇಸ್ನ ಬಗ್ಗೆನೇ ಯೋಚನೆ ಮಾಡ್ತಿರುವಾಗ ಆ ದಿನ ಅಲಗರ್ನ ಮಗ ತನ್ನ ತಂದೆ ಆರ್ಯನ್ ಎಂಬ ಒಂದು ಪುಸ್ತಕವನ್ನ ಬರಿತೀನಿ ಅಂತ ಹೇಳ್ತಿದ್ರು ಅಂತ ಹೇಳಿದ್ದ ಅಲ್ವಾ. ಈಗ ಆರ್ಯನ್ ಎಂಬ ಪದದಲ್ಲಿ ಯಾವ್ಯಾವ ಅಕ್ಷರಗಳು ಇದೆಯೋ ಅಕ್ಷರದಿಂದ ಶುರುವಾಗುವ ಹೆಸರಿರುವ ವಿಕ್ಟಿಮ್ ಗಳನ್ನೇ ಅಲಗರ್ ಕೊಲೆ ಮಾಡ್ತಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಅದೇ ಸಮಯಕ್ಕೆ ಅಲಗರ್ ಸಾಯೋದಕ್ಕೂ ಮುಂಚೆ ತನ್ನ ಪ್ರಾಪರ್ಟಿ ಎಲ್ಲವನ್ನ ಹಾಗೂ ತನ್ನ ಬುಕ್ ಸೇಲ್ ಆದಾಗ ಜನರೇಟ್ ಆಗುವ ರೆವೆನ್ಯೂ ಎಲ್ಲವನ್ನ ಕೂಡ ಬೇರೆ ಬೇರೆ NGO ಗಳಿಗೆ ಬರ್ದಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ
ಆ ದಿನ ಸಾಯಂಕಾಲ ಮತ್ತೆ ಅಲಗನ್ನ ವಿಡಿಯೋ ಪ್ಲೇ ಆಗಿ ಈ ದಿನ ರಾತ್ರಿ ಆಶಾ ಎಂಬ ಮಹಿಳೆಯನ್ನ ಕೊಲೆ ಮಾಡ್ತಿದ್ದೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಈಗ ಆ ವಿಕ್ಟಿಮ್ ಆಶಾ ಯಾರು ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಆಶಾ ಹಾಗೂ ಆಕೆ ಗಂಡ ಒಂದೇ ಹಾಸ್ಪಿಟಲ್ ನಲ್ಲಿ ಜನಗಳಿಗೆ ಸೇವೆ ಮಾಡಬೇಕು ಅಂತ ತುಂಬಾನೇ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಕೋವಿಡ್ ನ ಸಮಯದಲ್ಲಿ ಹೆದರಿಕೊಳ್ಳದೆ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿರುವಾಗ ಈಕೆ ಗಂಡನಿಗೂ ಕೂಡ ಕೊರೋನಾ ಬಂದು ಆತ ಸತ್ತೋಗಿರ್ತಾನೆ. ಆದ್ರೆ ತನ್ನ ಗಂಡ ಕೊರೋನಾದಿಂದ ಸತ್ತರೂ ಕೂಡ ಆಶಾ ಮಾತ್ರ ತನ್ನ ಕೆಲಸವನ್ನ ಸ್ಟಾಪ್ ಮಾಡದೆ ಬಡ ರೋಗಿಗಳಿಗೆ ಸಹಾಯ ಮಾಡಿರ್ತಾಳೆ. ಆದ್ರೆ ಆಶಾ ತನ್ನ ಗಂಡನ ಹೆಸರಿನಲ್ಲಿ ಮಾಡಿಸಿದ್ದ ಇನ್ಶೂರೆನ್ಸ್ ನ ಹಣವನ್ನ ಕ್ಲೇಮ್ ಮಾಡಿಕೊಳ್ಳೋದಕ್ಕೆ ಅಂತ ಹೋದಾಗ ಏನೇನೋ ಸುಳ್ಳು ರೀಸನ್ ಗಳನ್ನ ಹೇಳಿ ರಿಜೆಕ್ಟ್ ಮಾಡ್ತಿರ್ತಾರೆ. ಅದೇ ದಿನ ಆಶಾಳ ಗಂಡ ತೀರಿಕೊಂಡಿದ್ದ ದಿನವಾಗಿದ್ದ ಕಾರಣ ಅವನ ಸಮಾಧಿಯ ಬಳಿ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡೋಣ ಅಂತ ಹೋಗಿರ್ತಾಳೆ. ನಂಬಿ ಹಾಗೂ ಬೇರೆ ಪೊಲೀಸರು ಆಶಾಳನ್ನ ಫೈಂಡ್ ಔಟ್ ಮಾಡಿ ಆಕೆಯನ್ನ ಕಾಪಾಡಬೇಕು ಅಂತ ಸ್ಮಶಾನದ ಬಳಿ ಹೋಗೋಷ್ಟರಲ್ಲಿ ಶಾಕಿಂಗ್ಲಿ ಆಕೆ ಕೂಡ ಸತ್ತೋಗಿರ್ತಾಳೆ. ಸ್ನೇಹಿತರೆ, ಶಾಕಿಂಗ್ಲಿ ಆಶಾ ತನ್ನ ಗಂಡನ ಸಮಾಧಿಯ ಬಳಿ ಅಂಟಿಸಿದ್ದ ಕ್ಯಾಂಡಲ್ ನಲ್ಲೇ ಟಾಕ್ಸಿಕ್ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿ ಆಕೆಯನ್ನ ಕೊಲೆ ಮಾಡಲಾಗಿರುತ್ತೆ. ಹೀಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪೊಲೀಸರ ಕೈಯಲ್ಲಿ ಈ ಕೊಲೆಗಳನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈಗ ಅಲಗರ್ ಚಾಲೆಂಜ್ ಮಾಡಿದ್ರ ಪ್ರಕಾರ ಎನ್ ಎಂಬ ಅಕ್ಷರದಿಂದ ಶುರುವಾಗುವ ಆ ಒಬ್ಬ ವಿಕ್ಟಿಮ್ನಾದ್ರೂ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಸಾಯಂಕಾಲ ರಸ್ತೆಯಲ್ಲಿ ಕಸ ಗುಡಿಸುತ್ತಿದ್ದ ಒಬ್ಬಳು ಮಹಿಳೆಗೆ ಒಂದು ಮೊಬೈಲ್ ಸಿಗುತ್ತೆ. ತಕ್ಷಣ ಆಕೆ ಅದನ್ನ ಪೊಲೀಸ್ ಸ್ಟೇಷನ್ಗೆ ತಂದು ಕೊಟ್ಟಾಗ ಆ ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿರುತ್ತೆ. ಆ ವಿಡಿಯೋವನ್ನ ಪ್ಲೇ ಮಾಡಿದಾಗ್ಲೇ ಗೊತ್ತಾಗುತ್ತೆ ಅದು ಅಲಗರ್ ರೆಕಾರ್ಡ್ ಮಾಡಿರುವ ವಿಡಿಯೋ ಅಂತ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅಲಗರ್ನ 5ನೇ ವಿಕ್ಟಿಮ್ ಬೇರೆ ಯಾರು ಅಲ್ಲ, ಅದು ಚಿತ್ರದ ಹೀರೋ ಆಗಿರುವ ನಂಬಿನೇ. ಆದ್ರೆ ಪೊಲೀಸರಿಗೆ ಈಗ ನಂಬಿ ಹೆಸರಿನಲ್ಲಿ ಬೇರೆ ವ್ಯಕ್ತಿಗಳು ಕೂಡ ಇರುವ ಕಾರಣ ಆ ಕಿಲ್ಲರ್ ಕೊಲೆ ಮಾಡ್ತೀನಿ ಅಂತ ಹೇಳ್ತಿರೋದು ಚಿತ್ರದ ಹೀರೋ ನಂಬಿನ ಅಥವಾ ಬೇರೆ ಯಾರಾದ್ರೂ ಅಂತ ತಲೆ ಕೆಡುತ್ತೆ. ಈಗ ನಂಬಿ ಅಲಗರ್ನ ವಿಡಿಯೋವನ್ನ ಮತ್ತೊಮ್ಮೆ ನೋಡ್ತಿರುವಾಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ಅಲಗರ್ನ ಹಿಂದೆ ಇರುವ ಟೇಬಲ್ ನ ಮೇಲೆ ಒಂದು ಡೈರಿ ಇರುತ್ತೆ. ಮೊದಲ ಬಾರಿಗೆ ಅಲಗರ್ನ ಮನೆಗೆ ಇನ್ವೆಸ್ಟಿಗೇಷನ್ಗೆ ಅಂತ ಹೋಗಿದ್ದಾಗ ಅರ್ಧಂಬರ್ಧ ಸುಟ್ಟಿದ್ದ ಸ್ಥಿತಿಯಲ್ಲಿ ಆ ಡೈರಿ ಸಿಕ್ಕಿದ್ದು ನೆನಪಾಗುತ್ತೆ. ತಕ್ಷಣ ಮನೆಗೆ ಹೋಗಿ ಆ ಡೈರಿಯನ್ನ ಮತ್ತೊಮ್ಮೆ ಓಪನ್ ಮಾಡಿ ನೋಡಿದ್ರೆ ಈಗಲೂ ಕೂಡ ಆ ಡೈರಿಯ ಒಳಗಡೆ ಏನೋ ಕಾಣಿಸೋದೇ ಇಲ್ಲ. ಆದ್ರೆ ನಂಬಿ ಐಡಿಯಾ ಮಾಡಿ ತನ್ನ ಮೊಬೈಲ್ ನ ಟಾರ್ಚ್ ಅನ್ನ ಆನ್ ಮಾಡಿ ಪೇಜ್ ನ ಹಿಂದಕ್ಕೆ ಹಿಡಿದು ನೋಡಿದಾಗ ಅದರ ಮೇಲೆ ಬರೆದಿದ್ದ ಅಕ್ಷರಗಳು ಕಾಣಿಸೋದಕ್ಕೆ ಶುರುವಾಗುತ್ತವೆ. ಅದರಲ್ಲಿ ಇದುವರೆಗೂ ಕೊಲೆಯಾಗಿರುವ ವಿಕ್ಟಿಮ್ ಗಳನ್ನ ಹೇಗೆಲ್ಲ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ಬರೆದಿರುವ ನೋಟ್ಸ್ ಗಳು ಸಿಗುತ್ತವೆ. ಈಗ ಆ ಮನೆಯನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಜಾಗದಲ್ಲಿ ಒಂದು ಸೀಕ್ರೆಟ್ ಟನಲ್ ಇರೋದನ್ನ ನೋಡ್ತಾನೆ. ತಕ್ಷಣ ಅದರ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಅಲಗರ್ ಇದುವರೆಗೆ ಯಾರನ್ನೆಲ್ಲ ಕೊಲೆ ಮಾಡಿದ್ನೋ ಆ ಎಲ್ಲ ಪ್ಲಾನ್ ಗಳನ್ನ ಇಲ್ಲಿಂದಲೇ ಎಕ್ಸಿಕ್ಯೂಟ್ ಮಾಡಿರ್ತಾನೆ. ಹೀಗೆ ನಂಬಿ ಆ ಜಾಗವನ್ನ ನೋಡ್ತಾ ಮುಂದಕ್ಕೆ ಬರ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ಗಾಜಿನ ಬಾಕ್ಸ್ ನ ಒಳಗಡೆ ಲಾಕ್ ಆಗಿ ಬಿಡ್ತಾನೆ. ಈತ ಒಳಗಡೆ ಲಾಕ್ ಆಗ್ತಿದ್ದ ಹಾಗೆ ಆ ಬಾಕ್ಸ್ ನ ಒಳಗಡೆ ಜೋರಾಗಿ ನೀರು ತುಂಬಿಕೊಳ್ಳೋದಕ್ಕೆ ಶುರುವಾಗುತ್ತೆ. ನಂಬಿ ಆ ನೀರಲ್ಲಿ ಮುಳುಗಿ ಸಾಯ್ತಾನೆ ಅನ್ನೋಷ್ಟರಲ್ಲಿ ಆ ಗಾಜನ್ನ ಒಡೆದು ಹೊರಗಡೆ ಬರ್ತಾನೆ. ಅದೇ ಸಮಯಕ್ಕೆ ನಂಬಿ ಇನ್ಫಾರ್ಮ್ ಮಾಡಿದ ಕಾರಣ ಬೇರೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲೇ ಇದ್ದ ಒಂದು ಬಾಕ್ಸ್ ನ ಒಳಗಡೆಯಿಂದ ಶಬ್ದ ಬರುತ್ತೆ. ತಕ್ಷಣ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರ ಒಳಗಡೆ ಲಾಕ್ ಆಗಿದ್ದ ಮಹಿಳೆ ಇನ್ನು ಕೂಡ ಬದುಕಿರ್ತಾಳೆ. ತಕ್ಷಣವೇ ಪೊಲೀಸರು ಆಕೆಯನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನಂಬಿ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಕೊನೆಯದಾಗಿ ಇವರು ಕಾಪಾಡಿದ್ದು ನಳಿನಿ ಹಾಗೂ ಆಕೆಯೊಬ್ಬಳು ಮಂಗಳಮುಖಿ ಅಂತ ಈಗ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗೋದೇನೆಂದ್ರೆ ಅಲಗರ್ ಇದುವರೆಗೂ ಯಾರ್ಯಾರನ್ನ ಕೊಲೆ ಮಾಡಿದ್ದನೋ ಅವರನ್ನೆಲ್ಲ ತುಂಬಾನೇ ಹತ್ತಿರದಿಂದ ಅಬ್ಸರ್ವ್ ಮಾಡಿರ್ತಾನೆ. ಅವರ ಜೀವನದಲ್ಲಿ ಈ ಹಿಂದೆ ಏನಾಗಿತ್ತು, ಸದ್ಯ ಅವರು ಏನ್ ಮಾಡ್ತಿದ್ದಾರೆ, ಹೀಗೆ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಕೊಲೆಯ ಪ್ಲಾನ್ ಅನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿರ್ತಾನೆ. ಸ್ನೇಹಿತರೆ, ಅಲಗರ್ ಇದುವರೆಗೂ ಯಾರ್ಯಾರನ್ನ ಕೊಲೆ ಮಾಡಿದ್ದನೋ ಅವರೆಲ್ಲ ಕೂಡ ಸಮಾಜಕ್ಕೆ ನಿಸ್ವಾರ್ಥವಾಗಿ ತಮ್ಮ ಸೇವೆಯನ್ನ ಮಾಡಿರ್ತಾರೆ. ಆದ್ರೆ ಅವರಿಗೆ ಸಮಾಜದಲ್ಲಿ ಬೆಲೆ ಕೊಡೋದಿರ್ಲಿ, ಅವರ ಸ್ವಂತ ಮನೆಯವರು ಕೂಡ ಅವರಿಗೆ ಬೆಲೆ ಕೊಡದೆ ಅವರನ್ನ ದೂರ ಮಾಡಿರ್ತಾರೆ. ಆದ್ರೆ ಅಶ್ಲೀಲವಾಗಿ ಹಾಗೂ ಹುಚ್ಚಾಗಿ ರೀಲ್ಸ್ ಗಳನ್ನ ಹಾಗೂ ವಿಡಿಯೋಸ್ ಗಳನ್ನ ಮಾಡೋರು ರಾತ್ರೋರಾತ್ರಿ ಸ್ಟಾರ್ ಆಗಿ ಫೇಮಸ್ ಆಗ್ತಿರ್ತಾರೆ. ಹೀಗೆ ಕಳೆದ 6 ವರ್ಷಗಳಿಂದ ಅಲಗರ್ ತಾನು ಕೊಲೆ ಮಾಡಿದ ವಿಕ್ಟಿಮ್ಸ್ ಗಳನ್ನ ಹತ್ತಿರದಿಂದ ನೋಡಿ ಅವರ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡಿರ್ತಾನೆ. ಒಂದು ವೇಳೆ ನಾನೇ ಅವರ ಜಾಗದಲ್ಲಿ ಇದ್ದಿದ್ರೆ ಯಾವತ್ತೋ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಿದ್ದೆ. ಅವರು ಸತ್ತ ಮೇಲಾದ್ರೂ ಅವರಿಗೆ ಸಮಾಜದಲ್ಲಿ ಸರಿಯಾದ ಬೆಲೆ ಸಿಗ್ಬೇಕು ಹಾಗೂ ಅವರ ದುಃಖಗಳನ್ನ ದೂರ ಮಾಡಬೇಕು ಅಂತಾನೆ
ಅವರನ್ನ ಕೊಲೆ ಮಾಡಿದ್ದೀನಿ. ಸಮಾಜದಲ್ಲಿ ಕೇವಲ ಫೇಮಸ್ ಆಗಿರುವ ವ್ಯಕ್ತಿಗಳಿಗೆ ಮಾತ್ರನೇ ಗೌರವ ಕೊಡೋದಲ್ಲ, ಯಾರಿಗೋ ಗೊತ್ತಾಗದ ಹಾಗೆ ನಿಸ್ವಾರ್ಥ ಹಾಗೂ ಸಮಾಜ ಸೇವೆ ಮಾಡುವ ಸಣ್ಣ ಪುಟ್ಟ ಕೆಲಸಗಾರರಿಗೂ ಸರಿಯಾದ ಗೌರವ ಸಿಗ್ಲೇಬೇಕು. ನಾನು ಕೂಡ ನನ್ನ ಪುಸ್ತಕಗಳ ಮೂಲಕ ಜನಗಳಿಗೆ ಎಜುಕೇಟ್ ಮಾಡಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಆದ್ರೆ ನನಗೂ ಕೂಡ ಸಮಾಜದಲ್ಲಿ ಒಳ್ಳೆ ಬೆಲೆ ಸಿಗ್ಲಿಲ್ಲ ಹಾಗೂ ನನ್ನ ಕೆಲಸಕ್ಕೆ ಗೌರವ ಕೂಡ ಸಿಗ್ಲಿಲ್ಲ. ಇನ್ಮುಂದೆ ಆದ್ರೂ ಸೊಸೈಟಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವ ನಿಸ್ವಾರ್ಥ ಸೇವೆ ಮಾಡುವ ಜನಗಳನ್ನ ಗುರುತಿಸಿ ಅವರಿಗೆ ಬೆಲೆ ಕೊಡಿ ಅಂತ ಡೈರಿಯಲ್ಲಿ ಬರೆದಿರುತ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಅಲಗರ್ ಬರೆದಿದ್ದ ಆರ್ಯನ್ ಎಂಬ ಪುಸ್ತಕ ನಂಬಿಯ ಕೈಗೆ ಸಿಗುತ್ತೆ. ಸ್ನೇಹಿತರೆ, ಅಸಲಿಗೆ ಅಲಗರ್ ಬರೆದಿದ್ದ ಕಥೆಯ ಹೀರೋ ಬೇರೆ ಯಾರು ಅಲ್ಲ, ಅದು ಚಿತ್ರದ ಹೀರೋ ಆಗಿರುವ ಪೊಲೀಸ್ ಆಫೀಸರ್ ನಂಬಿನೇ. ಅಂದ್ರೆ ನಂಬಿ ಕೂಡ ತನ್ನ ಹೆಂಡತಿ ಜೊತೆ ಡಿವೋರ್ಸ್ ಆಗುವ ಸಿಚುವೇಶನ್ ಬಂದ್ರೂ ಕೂಡ ಜನಗಳ ಸೇವೆ ಮಾಡಬೇಕು ಅಂತ ತನ್ನ ಪೊಲೀಸ್ ಕೆಲಸವನ್ನ ಮಾತ್ರ ಬಿಟ್ಟಿರೋದಿಲ್ಲ. ಇದರ ಅರ್ಥ ಅಲಗರ್ ನಂಬಿಯನ್ನ ಕೂಡ ಹಲವು ವರ್ಷಗಳಿಂದ ಫಾಲೋ ಮಾಡಿರ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.